ಪೀಡಿಸುತ್ತಿದ್ದ ಅನ್ನೋ ಕಾರಣಕ್ಕೆ ಅನ್ಯ ಕೋಮಿನ ವ್ಯಕ್ತಿಯನ್ನ ಕೊಲೆ ಮಾಡಲಾಗಿದೆ. ಪತಿಯೇ ಈ ಕೊಲೆಯನ್ನ ಮಾಡಿದ್ದಾನೆ. ರಾಯಚೂರಿನ ಮಸ್ಕಿ ತಾಲೂಕಿನ ಬಳಗನೂರದಲ್ಲಿ ಬರ್ಬರ ಹತ್ಯೆಯಾಗಿದೆ. ಪುಷ್ಪಾವತಿ ಅನ್ನುವವರನ್ನ ಕಾಡಿಸ್ತಾ ಇದ್ದಂತೆ ಖಾದರ್ ಪಾಷಾ ಅನ್ನೋ ವ್ಯಕ್ತಿ 5 ಆರೋಪಿಗಳನ್ನ ಬಂಧಿಸಿದ್ದಾರೆ. ಈಗ ಬಳಗನೂರು ಪೊಲೀಸರು ಮಾರುತಿ, ಮಧು, ಪಾಂಡು, ಗೋವಿಂದಪ್ಪ, ಪುಷ್ಪಾವತಿ ಬಂಧಿತರಾಗಿದ್ದಾರೆ. ಕಳೆದ 10 ದಿನಗಳಿಂದಲೂ ಕೂಡ 10 ಬಾರಿ ಕರೆ ಮಾಡಿ ಪತ್ನಿಗೆ ಕಿರುಕುಳ ಕೊಡ್ತಾ ಇದ್ದಂತೆ. ಕ್ರೂಸರ್ ಚಾಲಕನಾಗಿದ್ದಂತೆ ಈ ಖಾದರ್ ಪಾಷಾ ಅನ್ನೋ ವ್ಯಕ್ತಿ. ಖಾದರ್ ಪಾಷಾ ಕ್ರೂಸರ್ ಓಡಿಸುವಾಗ ಪರಿಚಯ ಆಗಿರ್ತಾಳೆ ಪುಷ್ಪಾವತಿ. ಇನ್ನು ಮಾರುತಿ ಜೊತೆ ಪುಷ್ಪಾವತಿ ಮದುವೆಯಾಗಿ ಬೆಂಗಳೂರು ಕಡೆ ಜೀವನ ಸಾಗಿಸ್ತಾ ಇದ್ರು. ಆದರೆ ಈ ಮೃತ ಚಾಲಕ ಖಾದರ್ ಪಾಷಾ ಸಂಪರ್ಕ ಕಟ್ಟಾಗಿರುತ್ತೆ. ಆದರೂ ಕೂಡ ಸುಮ್ಮನಾಗದ ಖಾದರ್ ಪಾಷಾ ಸಾಮಾಜಿಕ ಜಾಲತಾಣಗಳಲ್ಲಿ ಸಂಪರ್ಕ ಮಾಡೋದಕ್ಕೆ ಪ್ರಯತ್ನಿಸ್ತಾ ಇದ್ದಂತೆ. ಆದರೆ ಪುಷ್ಪಾ ಆ ಕರೆಯನ್ನು ಸ್ವೀಕರಿಸಿಲ್ಲ ಅನ್ನೋದು. ಆದರೆ ಪತಿ ಮಾರುತಿ ಪತ್ನಿ ಮೊಬೈಲ್ ಚೆಕ್ ಮಾಡಿದಾಗ ಕಾಲ್ ಮಾಡಿರೋದು, ಕಾಲ್ ಡೀಟೇಲ್ಸ್ ಕೂಡ ಬೆಳಕಿಗೆ ಬಂದಿದೆ. ಆಗ ಪುಷ್ಪಾವತಿಗೆ ಪ್ರಶ್ನೆಗಳನ್ನು ಕೇಳಿದಾಗ ಆಕೆ ವಿಚಾರವನ್ನು ತಿಳಿಸಿದ್ದಾಳೆ. ಆತ ನನ್ನನ್ನು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾನೆ ಅಂತ ಹೇಳಿ ಪತಿಯ ಮುಂದೆ ಅಳಲು ತೋಡ್ಕೊಂಡಿದ್ದಾಳೆ. ಇದಾದ ನಂತರದಲ್ಲಿ ಈ ಖಾದರ್ನನ್ನ ಮಾತುಕತೆಗೆ ಅಂತ ಕರೆದು ಆತನನ್ನು ಹಲ್ಲೆ ಮಾಡಿ ಕೊಲೆ ಮಾಡಲಾಗಿದೆ. ಸುತ್ತಿಗೆ ಕುಡುಗೋಲು ಹಾಕದ ಸಮೇತನೇ ಕೊಲೆ ಮಾಡಲೇಬೇಕು ಅನ್ನುವಂಥ ನಿಟ್ಟಿನಲ್ಲೇ ಡಿಸೈಡ್ ಮಾಡ್ಕೊಂಡು ಬಂದಿದ್ರು ಅನ್ಸುತ್ತೆ. ಇನ್ನು ಮಾರುತಿ ಜೊತೆಗೆ ತನ್ನ ಸ್ನೇಹಿತರನ್ನು ಕೂಡ ಸೇರಿಸ್ಕೊಂಡು ಹೋಗಿದ್ದ. ಈ ಸಂದರ್ಭದಲ್ಲಿ ಆತನನ್ನು ಕೊಲೆಗೈದಿದ್ದಾನೆ. ಈಗ 5 ಜನ ಆರೋಪಿಗಳನ್ನು ಕೂಡ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ, ಅರೆಸ್ಟ್ ಮಾಡಿದ್ದಾರೆ. ಬಳಗನೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.